ಬಂದು ಟ್ರೈನ್ ಅಪ್ ಬಂದು ತಗೊಂಡೋಗಿ ನೀವು ಮಾಡಿ ನಮ್ಮ ಮದ್ದೂರಡೆ ಬೆಳಿಬೇಕು, ಜನಗಳಿಗೆ ಒಂದು ಉದ್ಯೋಗ ಈಗ ಬೆಂಗಳೂರು ಒಂಥರ ಸಮುದ್ರ ಇದ್ದಂಗೆ ಸರ್. ಪಾಪ ನಾವು ಅಂದ್ರೆ ಈಗ ನಾನು ಒಬ್ನೇ ಕಾಡ್ಗೆ ಹೋದ್ರು ಒಂದೇ ವಾರ ತರಕಾಗೋದು, 10 ಜನ ಹೋದ್ರು 10 ತರ್ತಾರೆ, ನಾನು ಒಬ್ನೇ 10 ತರಕಾಗಲ್ಲ ಸರ್. ಸಮುದ್ರ ಇದ್ದಂಗಿದು, ಎಲ್ಲಾರು ಬದುಕ್ಬೇಕು. ರವಾ ಹಾಕೊಳಕತ್ತಾರ, ಬಾದಾಮಿ ಹಾಕೊಳಕತ್ತಾರ, ಜೀರಿಗೆ ಹಾಕೊಳಕತ್ತಾರ, ಗೋಡಂಬಿ, ಎಳ್ಳ್ರಿ, ಇದು ಸಾಲ್ಟ್, ಆಯಿಲ್. ಸರ್ ಈಗ ಮೈದಾ ಬೇಡ ನಮ್ಗೆ ಹೆಲ್ತ್ ಇಶ್ಯೂ ಇದೆ ಅಂತಂದ್ರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೊಡ್ತೀವಿ. ಈರುಳ್ಳಿ ಪರ್ಫೆಕ್ಟ್ ಆಗಿ ಬಂದು ಅಷ್ಟೇ ರುಚಿ ಸಿಗೋದು. ನೀವೆಲ್ಲರೂ ಹೊಡಿತೀನಿ, ಈರುಳ್ಳಿ ಜಾಸ್ತಿ ಎಲ್ಲಿರ್ತದೋ ಅಲ್ಲಿ ತಿನ್ನಿ, ಚೆನ್ನಾಗಿತ್ತು. ಚಂದ್ರು ಅವರ ಸ್ಪೆಷಲ್ ಮದ್ದೂರು ವಡೆ. ಶರಣ್ರಿ ಎಲ್ಲರಿಗೂ. ನಾವು ವಿಶೇಷಗಳನ್ನ ಹುಡುಕೊಂಡು ವಿದೇಶಗಳಿಗೆ ಹೋಗುವ ಅವಶ್ಯಕತೆ ಏನು ಇರೋದಿಲ್ರಿ. ನಮ್ಮ ರಾಜ್ಯದೊಳಗೆ ಬೇಕಾದಷ್ಟು ಸಿಗ್ತಾವೆ. ಅದು ಐತಿಹಾಸಿಕವಾಗಿರ್ಬೋದು, ಕೋಟೆ ಕೊತ್ತಲುಗಳು ಇರ್ಬೋದು, ಅಥವಾ ನಡೆ ನುಡಿ, ಆಚಾರ ವಿಚಾರ, ಉಡುಗೆ ತೊಡುಗೆ, ಅಷ್ಟೇ ಯಾಕ್ರಿ ಊಟ ತಿಂಡಿ ಕೂಡ ನಮ್ಮ ರಾಜ್ಯದೊಳಗೆ ಬಹಳಷ್ಟು ವಿಶೇಷತೆಗಳು ಅದಾವೆ. ಅಂತಹ ಒಂದು ವಿಶೇಷವಾದಂತಹ ಏನು ಖಾದ್ಯವನ್ನು ನಾನಿವತ್ತ ನಿಮ್ಗೆ ತೋರ್ಸೋಕೆ ಪ್ರಯತ್ನ ಮಾಡಾಕತ್ತೀನಿ. ಹಿಂದ್ಗಡೆ ಕಾಣಿಸೋದು ಕೆಂಗೇರಿ ರೈಲ್ವೆ ಸ್ಟೇಷನ್. ಇದು ಮೈಸೂರು ಕಡೆ ಇರೋ ಎಕ್ಸಿಟ್ ರೀ. ಅಲ್ಲಿದ್ದ ಎಡಗಡೆಗೆ ಬಂದ್ರೆ ನಮಗೆ ಸಿಗೋದು ಇಲ್ಲಿ ಚಂದ್ರು ಸ್ಪೆಷಲ್ ಮದ್ದೂರು ವಡೆ ಅಂತ ಹೇಳಿ. ಸೊ ಆ ರೈಲ್ವೆ ಸ್ಟೇಷನಿಂದ ಬಂದ್ಮೇಲೆ ರೀ ನಾವು ಇಲ್ಲಿಗೆ ಬರ್ತೀವಿ. ಭಾಳ ಹತ್ರ ಐತಿ ರೈಲ್ವೆ ಸ್ಟೇಷನ್ಗೂ ಇಲ್ಲಿಗೆ. ವಡೆ, ಮದ್ದೂರು ವಡೆ ಅಂದ್ರೇ ಅದೊಂದು ಫೇಮಸ್ ರೀ. ಅದ್ರೊಳಗೆ ಏನು ಎರಡು ಮಾತಿಲ್ಲ. ಅದ್ರೊಳಗಡೆ ಸ್ಪೆಷಲ್ ಸ್ಪೆಷಲ್ ವಡೆ ಮಾಡೋದು ಐತಲ್ರಿ, ಅದು ಇಲ್ಲೇ ಸಿಗ್ತೈತಿ. ಚಂದು ಸ್ಪೆಷಲ್ ಮದ್ದೂರು ವಡೆ ಅಂತೇಳಿ. ಇವ್ರು ಏನೇನು ಸ್ಪೆಷಲ್ ವಡೆಗೆ ಮಾಡ್ತಾರ, ಹೆಂಗೆ ಅವರು ವೆರೈಟಿ ಇರ್ತಾವೆ, ರೇಟ್ ಏನು, ಎಷ್ಟು ವರ್ಷ ಆಯ್ತು ಅವ್ರು ಮಾಡಕ್ಕೆ ಸ್ಟಾರ್ಟ್ ಮಾಡಿ, ಇತ್ಯಾದಿ ಭಾಳ ಐತಿ. ಭಾಳ ಫೇಮಸ್ ಇದು ಚಂದ್ರು ಮದ್ದೂರು ವಡೆ ಅನ್ನೋದು. ಅದ್ರ ಬಗ್ಗೆ ಇವತ್ತು ನಾನು ತಿಳ್ಕೊಂಡು ಬಂದೇನಿ. ಈಗ ಚಂದ್ರು ಅವ್ರನ್ನ ಮಾತಾಡ್ಸೋನು, ಅವರು ವಡೆ ಸ್ಟೈಲ್ ಯಾವ್ಯಾವ್ದು ಇರ್ತವೆ, ವಡೆ ವಿಧಾನಗಳು ಅವನ್ನ ತಿಳ್ಕೊಳ್ಳೋನು, ರೇಟ್ ಎಷ್ಟೆಷ್ಟು ಅದನ್ನ ತಿಳ್ಕೊಳ್ಳೋನು, ಅವರ ಈ ಯಶಸ್ಸು ಹೆಂಗೆ ಕಾರಣ ಆಯಿತು, ಈ ಯಶಸ್ಸಿಗೆ ಏನಾದ ಕಾರಣ ಅನ್ನೋದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಚಂದ್ರು ಸ್ಪೆಷಲ್ ಮದ್ದೂರು ವಡೆ ಇಲ್ಲ ಐತ್ ನೋಡ್ರಿಪ್ಪ ಮೆನ್ಯೂ. ಎಳ್ಳು ಸ್ಪೆಷಲ್ ಮದ್ದೂರು ವಡೆ ಅಂತ್ರಿ, ಗೋಡಂಬಿ ಸ್ಪೆಷಲ್ ಮದ್ದೂರು ವಡೆ, ಗೋಡಂಬಿ ಬಾದಾಮಿ ಗಸಗಸೆ ಮಿಕ್ಸ್ ಸ್ಪೆಷಲ್ ಮದ್ದೂರು ವಡೆ ಅಂತ್ರಿ. ಒಳಗಡೆ ಬರ್ತಿದ್ರೆ ಮದ್ದೂರು ವಡೆ ಘಮ ಇದೆಯಲ್ಲ, ಬಾಯಲ್ಲಿ ನೀರ್ ತರಿಸುತ್ತೆ. ಮೊದ್ಲು ಮಾತಾಡ್ಸೋಣ, ಖಂಡಿತವಾಗ್ಲೂ ಮದ್ದೂರು ವಡೆ ಸವಿಬೇಕು. ಮೊದ್ಲು ಮಾತಾಡ್ಸೋಣ. ಚಂದ್ರು ಅವ್ರು ನಮ್ ಜೊತೆ ಇದಾರೆ, ಓನರ್. ಅವ್ರನ್ನ ಮಾತಾಡ್ಸಿ, ನನ್ನ ಮಾತಿಗಿಂತ ಅವ್ರ ಮಾತನ್ನೇ ನಾನು ಜಾಸ್ತಿ ತಗೊಳಕ್ ಇಷ್ಟಪಡ್ತೀನಿ. ಸರ್ ನಮಸ್ಕಾರ. ಚಂದ್ರು ಅವರೇ. ಸರ್ ನಮಸ್ತೆ ಸರ್. ಸರ್ ನಾವು ಮೂಲತಃ ಮದ್ದೂರು ಸೋಮನಹಳ್ಳಿ ಅವರು ಸರ್. ಸರ್ ನಾವು ಅಂದ್ರೆ ನಮ್ಗೆ ತಿಳುವಳಿಕೆ ಬಂದುತ್ತಾಯಿಂದ ಅಂದ್ರೆ ನಾವು ಮದ್ದೂರು ಮೂಲತಃ ಮದ್ದೂರು ಆಡ್ತಿಂದ ನಮ್ಮ ಮದ್ದೂರೊಳಗೂ ನಮಗೂ ಅವಿನಾಭಾವ ಸಂಬಂಧ ಇರುತ್ತೆ. ಅಂದ್ರೆ ನಮ್ಮ ಒಂದು ರೋಡ್ ಆಗ್ಲಿ, ಒಂದು ಗಲ್ಲಿ ಆಗ್ಲಿ, ಮದ್ದೂರು ಎಲ್ಲೇ ಹೋದ್ರು ಮದ್ದೂರೊಡೆ ಸಿಗುತ್ತೆ. ಅದರಿಂದಾಗಿ ನಾವು ಬೇರೆ ತಿಂಡಿಗಿನ ಜಾಸ್ತಿ ಅಟ್ರಾಕ್ಟ್ ಆಗದೆ ಮದ್ದೂರೊಡೆಗೆ. ಅದರಿಂದಾಗಿ ನಾವು ಮದ್ದೂರು ಜನಗಳಿಗೆ ಇಷ್ಟ, ಹೊರಗಡೆ ಜನಗಳಿಗೆ ಇಷ್ಟ. ಬಟ್ ನಾವು ಮದ್ದೂರವ್ರು ಮಾಡೋ ಮದ್ದೂರೊಡೆ ಜನಗಳಿಗೆ ಇನ್ನೂ ಇಷ್ಟ. ಸರ್ ನಾನು ಮದ್ದೂರೊಡೆ ಮಾಡೋ ಇಂಟೆನ್ಷನ್ ಇರಲಿಲ್ಲ. ನಾನು SLC ಓದಾದ ತಕ್ಷಣನೇ ಫ್ಯಾಮಿಲಿ ಸಫರಿಂಗೋಸ್ಕರ, ಅಂದ್ರೆ ಫ್ಯಾಮಿಲಿ ನಡ್ಸಕ್ಕೋಸ್ಕರ, ತೊಂದರೆಲಿದ್ದಕ್ಕೋಸ್ಕರ ನಾನು ಓದ್ಬೇಕಾದ್ರೆ SLC ರಿಸಲ್ಟೇ ಬಂದಿರಲಿಲ್ಲ. ಇನ್ನೂ SLC ರಿಸಲ್ಟೇ ಬಂದಿರಲಿಲ್ಲ. ನಾನು ಬಂದು ಮದ್ದೂರ್ಲಿ ರೈಲ್ವೆ ಕ್ಯಾಂಟೀನ್ ಕೆಲ್ಸಕ್ಕೆ ಸೇರ್ಕೋಬೇಕಾಯ್ತು. ಕೆಲಸ ಮಾಡ್ತಾ ಅಂದ್ರೆ ನಾನು ಮದ್ದೂರೊಡೆ ಮಾಡ್ತಾ ಇರ್ಲಿಲ್ಲ. ಮದ್ದೂರೊಡೆ ಅಲ್ಲಿ ತಗೊಂಡು ಸೇಲ್ ಮಾಡ್ತಾ ಇದ್ದೆ ಟ್ರೈನಲ್ಲಿ. ನಾನು ಟ್ರೈನಲ್ಲಿ ಮದ್ದೂರೊಡೆ ಮಾಡೋ ಅನ್ಗೋ 20 ವರ್ಷದಿಂದ ಟ್ರೈನಲ್ಲಿ ಮಾಡಿದ್ದೀನಿ. 2003 ಇಂದ 2023 ಗಂಟು ಮಾಡಿದ್ದೀನಿ. ಆತರ ನಾನು ಮದ್ದೂರು ರೈಲ್ವೆ ಕ್ಯಾಂಟೀನ್ ಬಂದು ಕೆಲಸ ಮಾಡ್ಕೊಂಡು ಒಂದ್ ಸಪನೆ ಟೈಮ್ ಏನಾಯ್ತು ಅಂತಂದ್ರೆ, ನಮ್ಗೆ ನನ್ನ ಅದೃಷ್ಟನೋ ಏನೋ ಗೊತ್ತಿಲ್ಲ, ಟೆಂಡರ್ ಮುಖಾಂತರ ನಾನು ಕೆಂಗೇರಿ ಬರ್ಬೇಕಾಯ್ತು. ಕೆಂಗೇರಿ ನಾನು ವಾಸಸ್ಥಾನ ಏನಲ್ಲ, ನನಗೆ ರೈಲ್ವೆಲಿ ಟೆಂಡರ್ ಸಿಕ್ತು. ಸಬ್ ಕಾಂಟ್ರಾಕ್ಟ್ ತಗೊಂಡು ಕೆಂಗೇರಿಗೆ 2008 ಅಲ್ಲಿ ನಾನು ಕೆಂಗೇರಿ ಬರ್ಬೇಕಾಯ್ತು. ಕೆಂಗೇರಿಯಿಂದ ಮದ್ದೂರವರೆಗೂ ನಾನು 3-4 ಟ್ರೈನು ಸಬ್ ಕಾಂಟ್ರಾಕ್ಟ್ ಟೆಂಡರ್ ತಗೊಂಡು ಇಲ್ಲಿಂದ ನಾವು ಹುಡುಗಗಳನ್ನ ಕಳಿಸೋದು. ಅವಾಗಿಂದ ನಾನು ಮದ್ದೂರೊಡೆ ಓನ್ ಪ್ರೊಡಕ್ಷನ್ ಮಾಡ್ತಿದ್ದೆ. ಅವಾಗಿಂದ ಮಾಡ್ತಾ 3 ವರ್ಷ ಟೆಂಡರ್ ಆದ್ಮೇಲೆ ರೈಲ್ವೆ ಸ್ಟೇಷನ್ ಅಂಗಡಿನೂ ಮಾಡ್ಕೊಂಡೆ. ಟೆಂಡರ್ ಎಲ್ಲ ಕ್ಲೋಸ್ ಆದ್ಮೇಲೆ ಸ್ವಂತವಾಗಿ ಮನೇಲಿ ಮಾಡ್ಕೊಂಡು ಟ್ರೈನಲ್ಲಿ ಹೋಗಿ ಸೇಲ್ ಮಾಡ್ತಾ ಇದೆ. ಈಗ ಬೇರೆಯವರು ಟ್ರೈನಲ್ಲಿ ವಡೆ ಮಾರೋದಕ್ಕೂ ನಾನು ಮನೇಲಿ ಮಾಡ್ಕೊಂಡು ವಡೆ ಮಾರೋದಕ್ಕೂ ತುಂಬಾ ವ್ಯತ್ಯಾಸ ಇತ್ತು. ಅಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಜನಗಳಿಗೆ ನಮ್ಮ ವಡೆ ಮೇಲೆ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇರ್ತಿತ್ತು. ಇನ್ ಡೈಲಿ ಕಸ್ಟಮರ್ ಏನ್ ಬರ್ತಿದ್ರು, ಅವರು ನಮ್ಮ ವಡೆಗೆ ವೆಯ್ಟ್ ಮಾಡ್ತಾ ಇದ್ರು. ನಾನು ಬಂದಿಲ್ಲ ಅಂದ್ರೆ ಫೋನ್ ಮಾಡಿ ನನ್ಗೆ ಇಷ್ಟು ವಡೆ ಬೇಕು, ಎಷ್ಟು ಮಡಗಿರೋ, ಆಮೇಲೆ ನಾನು ಬರ್ತೀನಿ, ಇವತ್ತು ಎಷ್ಟು ವಡೆ ರಿಸರ್ವ್ ಮಾಡಿರೋ ಅಂತ ಹೇಳ್ತಾ ಇದ್ರು. ಬಟ್ ನಾವು ಯಾವ್ದಾರ ರೈಲ್ವೆ ಆಫೀಸರ್ಗಳಾಗ್ಲಿ, ಇಲ್ಲ ನಾವು ಫ್ರೆಂಡ್ಸ್ ಆಗ್ಲಿ, ಯಾವ್ದೋ ಫಂಕ್ಷನ್ ಆಗ್ಲಿ ಸ್ಪೆಷಲ್ ವಡೆ ಮಾಡ್ಕೊಡೋ ಅಂದಾಗ ನಾವ್ ಅದಕ್ಕೆ ಸ್ಟಾರ್ಟಿಂಗು ಗೋಡಂಬಿ ಹಾಕಿ ಮಾಡ್ತಿದ್ವು. ಗೋಡಂಬಿ ಹಾಕಿ ಮಾಡ್ತಾ ಇದ್ದೋ. ಆಗ ಅಂದ್ರೆ ಎಲ್ಲರೂ ಆಗ ಸ್ಪೆಷಲ್ ವಡೆ ಕೇಳಕ್ ಇಷ್ಟಪಟ್ರು. ನಾನು ಸ್ವಲ್ಪ ದಿನ ಟ್ರೈನ್ಗೆ ಹೋಗೋಕೆ ಬಿಡು ಇಲ್ಲಂಗೆ ಆಗೋಯ್ತು. ಯಾಕಂದ್ರೆ ಕೆಲವರು ಫೋನ್ ಮಾಡಿ ಸ್ಪೆಷಲ್ ವಡೆ ಮಾಡ್ಕೊಡು ಅಂತ ಹೇಳ್ತಾ ಇದ್ರು. ಅವಾಗ ನಾನು ಮನೆಯಲ್ಲೇ ಮಾಡ್ಕೊಂಡು ಡೈರೆಕ್ಟ್ ಆಗಿ ಅವ್ರಿಗೆ ಕೊಡ್ತಿರಿಂದಾಗಿ ನನಗೆ ಸ್ವಲ್ಪ ಜನ ಹೇಳಿದ್ರು,
ನಿನಗೆ ವಡೆ ಚೆನ್ನಾಗಿದೆ, ಟೇಸ್ಟ್ ಕೈಗುಣ ಚೆನ್ನಾಗಿದೆ, ರುಚಿ ಚೆನ್ನಾಗಿದೆ, ನೀನೇ ಸ್ವಂತವಾಗಿ ಟ್ರೈನಲ್ಲಿ ಬಂದು ಸೇಲ್ ಮಾಡೋದಕ್ಕಿಂತ ಸ್ವಂತವಾಗಿ ಒಂದು ಅಂಗಡಿ ಮಾಡ್ಬಾರ್ದು ಅಂತ ಕೆಲವರು ಹಿರಿಕರು ಮತ್ತೆ ಅನುಭವಸ್ಥರು ಹೇಳಿದ್ರು. ಅವಾಗ ನಾನು ಮಾಡ್ಬೇಕಾಯ್ತು. ನಮ್ದು ಕೆಂಗೇರಿ ರೈಲ್ವೆ ಸ್ಟೇಷನ್ ಬ್ಯಾಕೆಟ್ ಅಲ್ಲಿ ಮೇನ್ ಪ್ರೊಡಕ್ಷನ್ ಯೂನಿಟ್ ಅಂದ್ರೆ ಇಲ್ಲಿಂದ ರೆಡಿ ಇದೆ ನಾವು ಏನ್ ಮಾತಾಡ್ತಿದ್ದೀವಿ ಇದೆ ಮೇನ್ ಪ್ರೊಡಕ್ಷನ್ ಯೂನಿಟ್. ಇಲ್ಲಿಂದ ರೆಡಿ ಮಾಡಿ ಕೆಂಗೇರಿ ಉಪನಗರದಲ್ಲಿ ಇಂಡಿಯನ್ ಸ್ವೀಟ್ ಹೌಸ್ ಸೆಲ್ಲರ್ ಅಲ್ಲಿ ಒಂದು ಔಟ್ಲೆಟ್ ಇದೆ, ಅಲ್ಲಿ 12 ಗಂಟೆ ಮೇಲೆ ಓಪನ್ ಮಾಡ್ತೀವಿ. ಅಂದ್ರೆ ಇಲ್ಲಿಂದ ರೆಡಿ ಮಾಡಿ ಅಲ್ಲಿ ತಗೊಂಡೋಗ್ತೀವಿ. ಏನಕ್ಕೆ ಅಂತಂದ್ರೆ ಅಲ್ಲೂ ರೆಡಿ ಮಾಡ್ತೀವಿ, ಅಂದ್ರೆ ಸೌದೆ ಒಲೆಯಲ್ಲಿ ವಡೆ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ಇದು ಮಾಡ್ತಾರೆ. ಬಟ್ ಟೇಸ್ಟ್ ಚೆನ್ನಾಗೂ ಬರುತ್ತೆ, ಅದಕ್ಕೋಸ್ಕರ ನಾವು ಸೌದೆ ಒಲೆಯಲ್ಲಿ ಪ್ರಿಪೇರ್ ಮಾಡಿ ಅಲ್ಲಿ ಕಳ್ಸಿಕೊಡ್ತೀವಿ. ಇಲ್ಲಿಂದನೇ ಅಲ್ಲಿ ಐಟಮ್ ಹೋಗೋದು. ಇನ್ನೊಂದು ರೈಲ್ವೆ ಪ್ಯಾರಲ್ ರೋಡ್ ಒಂದಿದೆ, ಅದು ನಮ್ಮ ಬ್ರದರ್ ನಡ್ಸ್ಕೊಂಡು ಹೋಗ್ತಿದ್ದಾರೆ. 3 ಅಂಗಡಿ ಇದೆ ಸರ್ ಕಿಂಗ್. ಸರ್ ವೀಕೆಂಡ್ ಅಲ್ಲಿ ಬಂದ್ರೆ 1,500 ಮೇಲೆ ಹೋಗುತ್ತೆ, ಡೈಲಿ 1,500 ಸೇಲ್ ಆಗುತ್ತೆ ಸರ್. ನಿಮ್ಮ ಕೈ ಕೆಳಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ? ಇಲ್ಲ ಸರ್, ಎಲ್ಲ ನಾವು ಫ್ಯಾಮಿಲಿ ಮೆಂಬರೇ ಮಾಡ್ತಾ ಇರೋದು. ನಮ್ಮ ಅಂಗಡಿಲಿ ನಾವು ತುಂಬಾ ವಿಡಿಯೋಗಳಲ್ಲಿ ಹೇಳಿದೀವಿ, ಬಂದು ಟ್ರೈನ್ ಅಪ್ ಬಂದು ತಗೊಂಡೋಗಿ ನೀವು ಮಾಡಿ ನಮ್ಮ ಮದ್ದೂರಡೆ ಬೆಳಿಬೇಕು, ಜನಗಳಿಗೆ ಒಂದು ಉದ್ಯೋಗ ಸಿಗ್ಬೇಕು. ಕೆಲವು ಟೀ ಶಾಪ್ ಓಪನ್ ಮಾಡ್ತಾರೆ, ಕೆಲವು ಟೀ ಶಾಪ್ಗಳು ಏನಾಗುತ್ತೆ ಅಂದ್ರೆ ಚೆನ್ನಾಗಿ ರನ್ ಆಗುತ್ತೆ, ಕೆಲವು ಟೀ ಶಾಪ್ಗಳು ರನ್ ಆಗಲ್ಲ. ಆ ರನ್ ಆಗದೇ ಇರೋ ಟೀ ಶಾಪ್ ಓನರ್ಗಳು ಬಂದು ನಮ್ಗೆ ವಡೆ ಕೊಡಿ, ಇದ್ರ ಜೊತೆಗೆ ಒಂದು ಕಾಂಬಿನೇಷನ್ ಆಗಿ ಬಿಸ್ನೆಸ್ ಆಗ್ಲಿ ಅಂತ ಹೇಳ್ತಾರೆ. ಬಟ್ ನಾವು ಇಲ್ಲೇ ರಶ್ ಇರೋದ್ರಿಂದ ಕೊಡಕ್ಕಾಗದೇ ಇರೋ ಟೈಮಲ್ಲಿ ಏನ್ ಹೇಳ್ತೀವಿ, ಬಂದು ಇಲ್ಲೇ ಟ್ರೈನ್ ಅಪ್ ತಗೊಂಡೋಗಿ, ಅಂದ್ರೆ ಏನು ಅಂತಂದ್ರೆ ಇಲ್ಲಿ ಬಂದು ಮಾಡ್ಕೊಂಡೋಗಿ, ನಿಮ್ಗೆ ಅನುಕೂಲ ಆದ್ರೆ ಮಾಡ್ಕೊಂಡೋಗಿ, ಮದ್ದೂರಡೆ ಜೊತೆಗೆ ಕಾಂಬಿನೇಷನ್ ಬಜ್ಜಿ ಬೋಂಡ ಎಲ್ಲ ಮಾಡ್ಕೊಳ್ಳಿ. ಆಗ ಮಲ್ಟಿಪಲ್ ಬಿಸ್ನೆಸ್ ಇದ್ದಾಗ ಬಿಸ್ನೆಸ್ ಆಗೇ ಆಗುತ್ತೆ ಅನ್ನೋ ಒಂದು ಐಡಿಯಾ ಕೊಡ್ತೀವಿ. ಬೇಕಾದವ್ರು ಮನೆಯವರು ಬೇಕಂದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು ಹೆಂಗ್ ಮಾಡ್ತಾರೆ ಅಂತ. ನೀವೇ ಓಪನ್ ಆಗಿ ಆಫರ್ ಕೊಡ್ತಿದ್ದೀರಾ ಮಾಡಿ ನಮಗೆ? ಇಲ್ಲ ಸರ್, ನಾವು ಕಾಂಪಿಟೇಷನ್ ಅಂತಲ್ಲ ಸರ್. ಈಗ ಬೆಂಗಳೂರು ಒಂಥರ ಸಮುದ್ರ ಇದ್ದಂಗೆ ಸರ್. ಪಾಪ ನಾವು ಅಂದ್ರೆ ಈಗ ನಾನು ಒಬ್ನೇ ಕಾಡಿಗೆ ಹೋದ್ರು ಒಂದೇ ವಾರ ತರಕಾಗೋದು, 10 ಜನ ಹೋದ್ರು 10 ತರ್ತಾರೆ, ನಾನು ಒಬ್ನೇ 10 ತರಕಾಗಲ್ಲ ಸರ್. ಸಮುದ್ರ ಇದ್ದಂಗೆ ಇದು, ಎಲ್ಲಾರು ಬದುಕ್ಬೇಕು. ನಾನು ಇದು ತೋರಿಕೆಗೋಸ್ಕರ ಹೇಳ್ತಾ ಇಲ್ಲ, ಫ್ರಾಂಕ್ ಆಗಿ ಹೇಳ್ತಾ ಇದ್ದೇನೆ, ಬಂದು ನೋಡ್ಕೊಂಡು ಹೋಗಿ, ಬೇಕಂದ್ರೆ ಮಾಡ್ತೀನಿ ಅಂದ್ರೆ ಮಾಡಿ. ಬೆಂಗಳೂರಿಂದ ಫಾರಿನ್ ಕಂಟ್ರಿಗಳೇ ಅವ್ರ ಮಕ್ಳು ನೋಡಕ್ ಹೋಗುವಂತ ಏನ್ ನಮ್ ಕಸ್ಟಮರ್ಗಳಿದ್ದಾರೆ ಅವರು ತಗೊಂಡು ಹೋಗ್ತಾರೆ. ಇನ್ನೊಂದೇನು ಅಂತಂದ್ರೆ ನಾವು ಈಗ ವಿಡಿಯೋ ನೋಡಿ ಬೆಂಗಳೂರಿಂದ ತುಂಬಾ ಜನ ಬರ್ತಾರೆ, ಬೇರೆ ಜಿಲ್ಲೆಯಿಂದ ಬರ್ತಾರೆ, ತುಂಬಾ ಕಡೆಯಿಂದ ಬರ್ತಾರೆ. ಬಟ್ ಎಕ್ಸ್ಪ್ರೆಸ್ ಹೈವೇ ಆದ ತಕ್ಷಣ ಏನಾಗುತ್ತೆ, ಎಕ್ಸ್ಪ್ರೆಸ್ ಹೈವೇ ಮದ್ದೂರ್ ಇಳಿಯಕ್ ಆಗಲ್ವಲ್ಲ, ಅವರಲ್ಲಿ ಏನ್ ಮಾಡ್ತಾರೆ, ಡೈರೆಕ್ಟ್ ಕೆಂಗೇರಿ ಬಂದು ನಮ್ಮ ಅಂಗಡಿ ವಿಸಿಟ್ ಮಾಡ್ತಾರೆ. ನಮ್ಮಲ್ಲಿ ಒಂದ್ಸರಿ ಟೇಸ್ಟ್ ಮಾಡಿರೋ ಯಾರು ಹೊರಗಡೆ ವಡೆ ತಗೊಳಕ್ ಇಷ್ಟಪಡಲ್ಲ, ಯಾಕಂದ್ರೆ ಟೇಸ್ಟ್ ಚೆನ್ನಾಗಿರ್ತದೆ. ಬೇರೆ ಕಡೆ ಎಲ್ಲ ಆಲ್ಮೋಸ್ಟ್ ಸಾಫ್ಟ್ ಆಗಿರಲ್ಲ, ಗಟ್ಟಿ ಇರ್ತದೆ. ನಮ್ಮ ವಡೆ ಸಾಫ್ಟ್ ಆಗಿ ಚೆನ್ನಾಗಿರೋದ್ರಿಂದ ಜನಗಳು ಆಲ್ಮೋಸ್ಟ್ ಇಲ್ಲೇ ಬಂದು ಪರ್ಚೇಸ್ ಮಾಡ್ತಾರೆ. ಬಿಸ್ನೆಸ್ ಚೆನ್ನಾಗಿ ನಡೀತಿದೆ ಸರ್. ನಾರ್ಮಲ್ ವಡೆಗೆ ಎಳ್ಳು ಹಾಕಿ ಮಾಡ್ತೀವಿ, ಈ ಸ್ಪೆಷಲ್ ವಡೆಗೆ ಗೋಡಂಬಿ, ಬಾದಾಮಿ, ಗಸಗಸೆ ಹಾಕಿ ಮಾಡ್ತೀವಿ, ಅದಕ್ಕೂ ಎಳ್ಳಿರ್ತದೆ. ಪ್ರೆಗ್ನೆಂಟ್ ಆತರ ಏನೋ ಎಳ್ಳಿನ ಸಮಸ್ಯೆ, ಎಳ್ಳು ತಿನ್ನಲ್ಲ ಅಂದ್ಬೇಕಂದ್ರೆ 1 ಡೇ ಬಿಫೋರ್ ಹೇಳಿದ್ರೆ, ಇಲ್ಲ 1 ಅವರ್ ಮುಂಚಿತವಾಗಿ ಹೇಳಿದ್ರೆ ಅದನ್ನು ಕೂಡ ಮಾಡ್ಕೊಡ್ತೀವಿ, ಕಸ್ಟಮೈಸ್ ಮಾಡ್ಕೊಡ್ತೀವಿ. ಈಗ ಜೈನ್ಸ್ ಏನೋ ಈರುಳ್ಳಿ ತಿನ್ನಲ್ಲ ಅಂತ ಹೇಳ್ತಾರಲ್ಲ, ಅವ್ರಿಗೆ ಬೇಕಾದ್ರೆ ನಾವು ಕ್ಯಾಬೇಜು ಹಾಕಿ ಮಾಡ್ಕೊಡ್ತೀವಿ. ಯಾಕಂದ್ರೆ ಸುಮ್ನೆ ಬೋರ್ಡ್ ಹಾಕಿರ್ತಾರೆ ಕಸ್ಟಮರ್ ಲೇಕೆ ಗಾರ್ಡ್ ಅಂತ, ನಾವ್ ಆತರ ಹೇಳಲ್ಲ. ಕಸ್ಟಮರ್ ಯಾವ ತರ ಸ್ಯಾಟಿಸ್ಫ್ಯಾಕ್ಷನ್ ಆಗತ್ತೆ ನಾವ್ ಆತರ ಮಾಡ್ಕೊಡ್ತೀವಿ. ಯಾಕಂದ್ರೆ ನಾವು ಕಸ್ಟಮರ್ ಬಂದೆ ನಾವು ಇಂಪ್ರೂವ್ಮೆಂಟ್ ಆದ್ರೆ ಬಿಸ್ನೆಸ್ ಆದ್ರೆ ನಾವು ಬೆಳೆಯಕ್ ಸಾಧ್ಯ, ನಾವು ಮಾಡಿರೋ ವಡೆ ಸೇಲ್ ಆಗಕ್ ಸಾಧ್ಯ. ಕಸ್ಟಮರೇ ನಿಜ ಮುಖ್ಯ ನಮ್ಗೆ. ಕಸ್ಟಮೈಸ್ ಮಾಡಿ ಐಟಮ್ ಮಾಡ್ಕೊಡ್ತೀನಿ ಅಂದಿದ್ದು ನೀವೇ ಫಸ್ಟ್ ಟೈಮ್ ರೀ. ಈಗ ನಾವು ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಕಸ್ಟಮರ್ ಯಾವ ತರ ಕೇಳ್ತಾರ ಹತ್ರ ಮಾಡ್ಕೊಡ್ಲೇಬೇಕು. ನಮ್ಮತ್ ಇದೇ ತಗೊಂಡು ಹೋಗೋದ್ರೆ ಜನಗಳಿಗೆ ಇವನ್ ಯಾರು ರೂಢ ಇದು ಆಗಲ್ಲ ಬಿಸ್ನೆಸ್ ಅಂದ್ಬಿಟ್ಟು ಇದ್ ಮಾಡ್ತಾರೆ. ನೀವು ರಾ ಮೆಟೀರಿಯಲ್ಸ್ ಬಗ್ಗೆ ಒಂಚೂರು ತೋರಿಸ್ಕೊಡಿ ನನಗೆ ಸರ್. ನಾವೀಗ ಆಲ್ರೆಡಿ ಹೇಳ್ತಾಯಿಂದ ಈಗ ನೋಡಿ, ನಾವು ಯಾವ್ದೇ ಐಟಮ್ ಆಗ್ಲಿ ರಾಜಿ ಮಾಡ್ಕೊಳ್ಳಲ್ಲ. ಈಗ ನಾವು ಸ್ಪೆಷಲ್ ವಡೆ ಅಂತ ಹೇಳ್ಬಿಟ್ಟು ಈಗ 500 ವಡೆ 600 ವಡೆ ಆರ್ಡರ್ ಕೊಟ್ರು ಅಂದ್ಬಿಟ್ಟು ಕ್ವಾಲಿಟಿ ಕ್ವಾಂಟಿಟಿ ಯಾವ್ದು ರಾಜಿ ಮಾಡ್ಕೊಳ್ಳಲ್ಲ. ನಾವು ಸಿಂಗಲ್ ಫಸ್ಟ್ 1 ವಡೆ ಎಷ್ಟು ಆರ್ಡರ್ ಮಾಡ್ತಾರೋ 1000 ವಡೆ ಆರ್ಡರ್ ಕೊಟ್ಟರು ಅದೇ ತರ ಮಾಡ್ಕೊಡ್ತೀವಿ. ಬಾದಾಮಿನ ಪೀಸ್ ಮಾಡ್ಕೊಂಡಿದೀವಿ, 4 ಪೀಸ್ ಮಾಡ್ಕೊಂಡಿದೀವಿ. ಗೋಡಂಬಿನ ಗೋಡಂಬಿ ಪೀಸ್, ಯಾಕಂದ್ರೆ ಫುಲ್ ಗೋಡಂಬಿ ಹಾಕ್ಬಿಟ್ರೆ ಕಟ್ ಪೀಸ್ ಹಾಕಟ್ರೆ ಅದು ಒಳಗಡೆ ಬಿದ್ದೋಗ್ಬಿಡ್ತದೆ, ಹೊರಗಡೆ ಟಚ್ ಆಗಲ್ಲ. ಮತ್ತೆ ರವೆ, ಎಳ್ಳು, ಧನಿಯಾ ಇವೆಲ್ಲ ನಾವು ಏರಳುವಾಗ ಹಾಕ್ತಿವಿ. ಅಂದ್ರೆ ಈಗ ನಾವು ಕಸ್ಟಮರ್ ಒಂದ್ಸರಿ ತಿಂದೆ ಅದು ಚೆನ್ನಾಗಿದ್ದಿ ಮತ್ತೆ ಕಂಟಿನ್ಯೂ ಆದ್ರೆ ತನ್ನ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗೋದು. ಇವತ್ತು ತಿಂದು ಹೋದ್ರೆ ನಾಳೆಗೆ ಬರಲ್ಲ, ಅವ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೋಬೇಕು ಅನ್ನೋ ತರ ಅಲ್ಲ. ಕಸ್ಟಮರ್ಗೆ ಅಂದ್ರೆ ಎಲ್ಲಾ ಕಸ್ಟಮರ್ ಒಂದೇ, ನಮ್ಗೆ ಬಲ್ಕ್ ಆರ್ಡರ್ ಕೊಡೋರು ಒಂದೇನೆ, ಸಿಂಗಲ್ ವಡೆ ತಗೋರು ಸೇಮ್ ಕಸ್ಟಮರ್, ನಾವ್ ಯಾರಿಗೂ ಇದ್ ಮಾಡಕ್ ಹೋಗಲ್ಲ. ಚಂದ್ರು ಅವರ ವಡೆಗೆ ಎಷ್ಟೊಂದು ಡಿಮ್ಯಾಂಡ್ ಐತಿ ಅನ್ನೋದಕ್ಕೆ ಈರುಳ್ಳಿ ಕಟ್ ಮಾಡಕ್ ಮಷಿನ್ ಇಟ್ಕೊಂಡಾರ ಅವರು, ಮನುಷ್ಯರ ಕೈಲಿ ಕಟ್ ಮಾಡಕ್ ಆಗಿಲ್ಲ ಅಂತ ಹೇಳಿ ಆ ಕ್ವಾಲಿಟಿ ಆ ಕ್ವಾಂಟಿಟಿ ಒಳಗಡೆ ಕಟ್ ಮಾಡ್ಬೇಕು ಅಂತಂದ್ರೆ ಒಂದು ಲೆವೆಲ್ ಒಳಗಡೆ ಈರುಳ್ಳಿ ಕಟ್ ಮಾಡ್ಬೇಕು, ಒಂದೇ ಲೆವೆಲ್ ಇರ್ಬೇಕು ಈರುಳ್ಳಿ. ಅದಕ್ಕ ಅವರು ಮಷಿನ್ಲೇ ಕಟ್ ಮಾಡ್ತಾರ. ಈಗ ಚಂದ್ರು ಅವರು ಈ ಏನು ಯಶಸ್ಸಿನ ಬಗ್ಗೆ ಹೇಳಿದ್ರಲ್ಲ, ಅದನ್ನ ಪ್ರಿಪರೇಷನ್ ಹೆಂಗ್ ಮಾಡ್ತಾರ, ಯಾವ್ಯಾವ ವಡಿ ಯಾವ್ಯಾವ ತರ ಮಾಡ್ತಾರ ಅನ್ನೋದನ್ನ ನೋಡ್ಕೊಳ್ಳೋಣ. ಈಗ ಮೊದ್ಲ ಉಳ್ಳಾಗಡ್ಡಿ ಕಟ್ ಮಾಡಾಕತ್ತಾರೆ, ಈಗ ಬಾದಾಮಿ ಗೋಡಂಬಿದು ಸ್ಪೆಷಲ್ ವಡೆ ಮಾಡಾಕತ್ತಾರ, ಈರುಳ್ಳಿ ಹಾಕೊಂಡಾರ, ರವಾ ಹಾಕೊಳಕತ್ತಾರ, ಬಾದಾಮಿ ಹಾಕೊಳಕತ್ತಾರೆ, ಕಟ್ ಮಾಡಿ ಚಾಪ್ ಮಾಡಿ ಇಟ್ಕೊಂಡಿದ್ವು ಬಾದಾಮಿ ಹಾಕೊಳಕತ್ತಾರ, ಜೀರಿಗೆ ಹಾಕೊಳಕತ್ತಾರೆ, ಗೋಡಂಬಿ ಚಾಪ್ಡ್ ಗೋಡಂಬಿ ಹಾಕೊಳತ್ತಾರ. ಈರುಳ್ಳಿಕ್ಕಿಂತ ಗೋಡಂಬಿನ ಜಾಸ್ತಿ ಹಾಕಿದ್ರಲ್ಲ.
ಎಳ್ಳರೆ, ಫ್ರೈಡ್ ಕರಿಬೇವು, ಇದು ಸಾಲ್ಟ್, ಆಯಿಲ್, 1 ಲೀಟರ್ ಆಯಿಲ್ ಹಾಕೊಂಡಾರ. ಸೊ ಮಿಕ್ಸಿಂಗ್, ನೀವು ಈರುಳ್ಳಿ ಎಲ್ಲ ಧಾರಾಳವಾಗಿ ಹಾಕಿದ್ದು ಡ್ರೈ ಫ್ರೂಟ್ಸ್ ನೋಡ್ರಿ, ಬರೀ ಗೋಡಂಬಿನ ಕಾಣಕತ್ತೆ ಅದ್ರಾಗ. ಅದರಿಂದಾಗಿ ನಮ್ಮ ವಡೆ ಚೆನ್ನಾಗಿ ಬರುತ್ತೆ. ಬೇರೆ ಕಡೆ ಏನ್ ಮಾಡ್ತಾರೆ, ಈರುಳ್ಳಿ ಕಡಿಮೆ ಹಾಕ್ತಾರೆ. ಇನ್ನು ಕೆಲವಡೆ ಏನ್ ಮಾಡ್ತಾರೆ ಅಂತಂದ್ರೆ, ಈಗ ದೊಡ್ಡ ದೊಡ್ಡ ಕಂಪ್ನಿಗಳವರು ಪ್ಯಾಕಿಂಗ್ ಮಾಡಿ ಮಾಡ್ತಾರಲ್ಲ, 3 ತಿಂಗಳು 2 ತಿಂಗಳು 6 ತಿಂಗಳು ಟೈಮ್ ಕೊಡ್ತಾರಲ್ಲ, ಅವ್ರ ಏನ್ ಮಾಡ್ತಾರೆ, ಈರುಳ್ಳಿನೇ ಹಾಕ್ತಲ್ಲ, ಅವರು ಒಂದು 5% ಈರುಳ್ಳಿ ಹಾಕ್ತಾರೆ ಅಷ್ಟೇ. ನಾವು ಈಗ 1 kg ಮೈದಾ, 10 kgಗೆ ನಾವು 5 kg ಈರುಳ್ಳಿ ಹಾಕಿದ್ರೆ 3 kg ಮೈದಾ ಹಾಕ್ತೀವಿ, 1 kg ರವೆ ಹಾಕ್ತೀವಿ. ಚಂದ್ರ ಅವ್ರ, ಈಗ ಮೈದಾ ಹಿಟ್ಟು ಹಾಕ್ತಿದಿರಲ್ವಾ, ಮೈದಾ ಹಿಟ್ಟು ಬೇಡ ಅಂತಂದ್ರೆ ಸರ್, ಈಗ ಮೈದಾ ಬೇಡ ನಮ್ಗೆ ಹೆಲ್ತ್ ಇಶ್ಯೂ ಇದೆ ಅಂತಂದ್ರೆ ಗೋಧಿ ಹಿಟ್ಟಲ್ಲೂ ಮಾಡ್ಕೊಡ್ತೀವಿ. ಅಂದ್ರೆ ಡೇ ಬಿಫೋರ್ ಆರ್ಡರ್ ಮಾಡ್ಬೇಕು, ಮಿನಿಮಮ್ 30 ವಡೆ ಆರ್ಡರ್ ಮಾಡ್ಬೇಕು. 30 ವಡೆ ಮಿನಿಮಮ್ 30 ವಡೆ ಆರ್ಡರ್ ಮಾಡ್ಬೇಕು, ಮಾಡ್ಕೊಡ್ತೀವಿ. ನಾವಿಲ್ಲಿ ಜಾಸ್ತಿ ಈರುಳ್ಳಿ ಯೂಸ್ ಮಾಡ್ತೀವಿ. ಈಗ ನಾವು 10 kg ಈರುಳ್ಳಿಗೆ ಬರೀ 4 kg ಮೈದಾ ಹಾಕಿತ್ತು. ಮೈದಾ ಬೇಡ ಅಂದ್ರೆ ಗೋಧಿ ಹಿಟ್ಟಲ್ಲಿ ಮಾಡ್ಕೊಡ್ತೀವಿ. ನಿಮ್ಗೆ ಯಾವಾಗ ಹೇಳ್ಬೇಕು? 1 ಡೇ ಬಿಫೋರ್ ಹೇಳ್ಬೇಕು. 30 ವಡೆ ಮಿನಿಮಮ್ ಆರ್ಡರ್ ಮಾಡ್ಬೇಕು. 30 ವಡೆ ಮಿನಿಮಮ್ ಆರ್ಡರ್ ಬೇಕು. ನೋಡಿ, ಇಲ್ಲೂ ಕಸ್ಟಮೈಸ್ ಮಾಡ್ತಾ ಇದಾರ ಅವರು. ನೀರ್ ಬೆರೆಸಲ್ಲ, ನೀರ್ ಬೆರೆಸಿದ್ರೆ ಸರ್ ಗಟ್ಟಿ ಆಗ್ಬಿಡ್ತದೆ. ನೀರ್ ಬೆರೆಸಬಾರ್ದು. ಈಗ ಈರುಳ್ಳಿ, ಎಣ್ಣೆ, ಉಪ್ಪು ಇದರಿಂದಾನೇ ನೀರ್ ಬಿಡುತ್ತೆ. ಆ ಈರುಳ್ಳಿ ರಸದಲ್ಲಿ ವಡೆ ಟೇಸ್ಟ್ ಬರ್ಬೇಕು. ಓಕೆ. ಸೊ ಮದ್ದೂರು ವಡೆ ಅಂತಂದ್ರೆ ಈರುಳ್ಳಿ ಅಂದ್ರೆ ಉಳ್ಳಾಗಡ್ಡಿ, ಅದು ಚೆನ್ನಾಗಿ ಅದ ಬರ್ಬೇಕು ಅಂತ. ನಾವು ಬಹಳ ಮದ್ದೂರು ವಡೆ ತಿಂದೇವಿ, ಬಟ್ ಎಷ್ಟೋ ಸರಿ ಉಳ್ಳಾಗಡ್ಡಿ ರೇಟು ಜಾಸ್ತಿ ಆಯ್ತು ಅಂತ ಹೇಳ್ಬಿಟ್ಟು ಕ್ಯಾಬೇಜ್ ಹಾಕಿ ಮಾಡಿ ಕೊಟ್ಟಿದ್ದು ತಿಂದೇವಿ. ಬಟ್ ಇಲ್ಲಿ ನೋಡ್ರಿ, ಇವರು ಕಾಂಪ್ರಮೈಸ್ ಮಾಡ್ಕೋತಿಲ್ರ ಯಾವ್ದಕ್ಕೂ. ಅದು ಈರುಳ್ಳಿ ಉಳ್ಳಾಗಡ್ಡಿ ರೇಟ್ ಎಷ್ಟಾದ್ರೂ ಇರ್ಲಿ, ನಾವು ಈರುಳ್ಳಿನ ಹಾಕಿ ಮಾಡ್ತೀವ್ರಿ ಅಂತ ಹೇಳ್ತಾರ. ಉಳ್ಳಾಗಡ್ಡಿ ರೇಟ್ ಜಾಸ್ತಿ ಆಗೈತೆ ಅಂತೇಳಿ ಇವರು ವಡೆ ರೇಟ್ ಏನ್ ಜಾಸ್ತಿ ಮಾಡಿಲ್ಲ, ಅದ ರೇಟ್ಗೆನ ಕೊಡ್ತಾರ. ತರಹದ ಒಂದು ಕ್ವಾಲಿಟಿ ಮೇಂಟೈನ್ ಮಾಡಿದ್ದಕ್ಕನ ಇವತ್ತ ಚಂದ್ರು ಸ್ಪೆಷಲ್ ಮದ್ದೂರಿ ವಡೆ ಅಂತಂದ್ರ ಅಷ್ಟು ಫಾರಿನ್ ಲೆವೆಲ್ ತನಕನು ಹೋಗೈತಿ. ಸರ, ಈಗ ಇದು ಎಷ್ಟು ಕ್ವಾಂಟಿಟಿ ಐತ್ರಿ? ಇದ್ರ ಒಂದ್ ಇದಕ್ಕೆ 200 ವಡಿ ಮಾಡ್ತೀರಿ? ಒಂದ್ ಬ್ಯಾಚಿಗೆ 200 ವಡಿ. ಒಂದ್ ಬ್ಯಾಚಿಗೆ 200 ವಡಿ ಮಾಡ್ತೀರಿ. ಇದು ಸ್ಪೆಷಲ್ ವಡಿ. ಇದು ಸ್ಪೆಷಲ್ ವಡೆ ರೆಡಿ ಆಗ್ತಾ ಇದೆ, ಒತ್ತುತ್ತಿದ್ದಾರೆ. ಚಂದ್ರವ್ರ, ಈಗ ಇದನ್ನ ಕೈಲೇ ಒತ್ತಬೇಕಾ? ಸರ್, ಕೈಲೇ ಒತ್ತಿದ್ರೆ ಚೆನ್ನಾಗ್ ಬರುತ್ತೆ, ಸಾಫ್ಟ್ ಆಗಿ ಬರುತ್ತೆ. ಈಗ ಎಲ್ಲ ಕಡೆ ಏನ್ ಮಾಡ್ತಾರೆ, ಈಗ ಮಿಷಿನೈಸ್ಡ್ ಮಾಡಿಸಿದಾರಲ್ಲ, ಮಿಷಿನ್ ಎಲ್ಲ ಪ್ರೆಸ್ ಮಾಡ್ಬೋದು. ಮತ್ತೆ ಚಪಾತಿ ಒತ್ತವಣೆ ಬರ್ತಲ್ಲ, ಅದ್ರ ಪ್ರೆಸ್ ಮಾಡ್ಬೋದು. ನಮ್ಮಲ್ಲಿ ಏನಂತಂದ್ರೆ ಈ ಕೈಲಿ ಜಾಸ್ತಿ ಪ್ರೆಸರ್ ಮಾಡಲ್ಲ. ಅಂದ್ರೆ ಈಗ ಹಿಂಗ್ ಒತ್ತಿದ್ರೆ ಮತ್ತೆ ಉಬ್ಬುತ್ತೆ, ಅವಾಗ ಏನಾಗುತ್ತೆ, ಸಾಫ್ಟ್ ಬರುತ್ತೆ. ಈ ಮಿಷಿನ್ ಏನಾಗುತ್ತೆ ಗೊತ್ತಾ, ಇದು 100% ಪ್ರೆಸ್ ಮಾಡುತ್ತೆ, ಸರ್ಕಲ್ ಬರ್ತದಲ್ಲ, ಅದು ಮತ್ತೆ ಉಬ್ಬಕ್ಕೆ ಇದು ಅವಕಾಶ ಕೊಡಲ್ಲ. ಅವಾಗ ಏನಾಗತ್ತೆ, ಅಲ್ಲಿ ಅಂದ್ರೆ ಏರ್ ಬರಲ್ಲ, ಗಾಳಿ ಬರಲ್ವಲ್ಲ, ಅವಾಗ ಫುಲ್ ಟೈಟ್ ಆಗಿ ಇದಾಗತ್ತೆ. ಅವಾಗ ವಡೆ ಗಟ್ಟಿ ಬರುತ್ತೆ. ನೀವು ಎಷ್ಟೇ ಎಣ್ಣೆ ಹಾಕಿ, ಎಷ್ಟೇ ಈರುಳ್ಳಿ ಹಾಕಿ, ಕೈಲಿ ಒತ್ತಿದ್ರೆ ಅಷ್ಟೇ ಸಾಫ್ಟ್ ಆಗಿ ಬರೋದು. ಮಿಷಿನ್ ಪ್ರೆಸ್ ಮಾಡಿದ್ರೆ ಅಷ್ಟು ಸಾಫ್ಟ್ನೆಸ್ ಬರಲ್ಲ. ಒಂದು ವಡೆ ಅಂದಾಜ್ ಎಷ್ಟು ಗ್ರಾಮ್ ಬರ್ತದೆ ಸರ್? 80 ಗ್ರಾಮ್ ಬರುತ್ತೆ ಸರ್. 75 to 80 ಗ್ರಾಮ್ಸ್ ಬರ್ತದೆ. ನೀವು ಬೇರೆ ಕಡೆ ಎಲ್ಲಾರು ತಗೊಳ್ಳಿ 40 ಗ್ರಾಮ್ ಮೇಲ್ ಬರಲ್ಲ. ನಮ್ದು 80 ಗ್ರಾಮ್ ಬರ್ತದೆ ಒಂದ್ ವಡೆ. ಅಂದ್ರೆ ಬೇರೆ ಕಡೆ ನಿಪ್ಪಟ್ ತರ ಇರ್ತದೆ, ಮದ್ದೂರು ವಡೆ ತರ ಇರಲ್ಲ. ನಾವು ಮದ್ದೂರು ವಡೆ ಚೆನ್ನಾಗ್ ಬರ್ಬೇಕು ಅಂದ್ರೆ ಈರುಳ್ಳಿನೇ ಚೆನ್ನಾಗ್ ಹಾಕಿ ಮಾಡ್ಬೇಕು. ನೀವೆಲ್ಲರೂ ವಡೆ ತಿನ್ನಿ, ಈರುಳ್ಳಿ ಜಾಸ್ತಿ ಎಲ್ಲಿರ್ತದೋ ಅಲ್ಲಿ ತಿನ್ನಿ, ಚೆನ್ನಾಗಿರ್ತದೆ. ಫ್ರೈ ಆಗದೇನ ಬೇಯ್ದೇ ಇರೋ ವಡೆ ಇದು ನನ್ನ ಕೈಲಿ ಇರ್ತಕ್ಕಂಥದ್ದು, ಬೇಯ್ದೇ ಇರೋ ವಡೆ. ಅವ್ರು ಹೇಳೋ ಪ್ರಕಾರ ಅದು ತೂಕ ಅಷ್ಟು ಬರುತ್ತೆ. ಅವರು ಸತ್ಯನೇ ಹೇಳಿದ್ದಾರೆ. ತುಸು ಹೆಚ್ಚು ಕಡಿಮೆ ಏನೊಂದು 10 ಗ್ರಾಮ್ ಹೆಚ್ಚು ಕಡಿಮೆ ಇರ್ಬೋದು, 80 ಗ್ರಾಮ್ ತೂಗುತ್ತೆ. ಸ್ಪೆಷಲ್ ವಡೆಗೆ 25 ರೂಪಾಯಿ, ನಾರ್ಮಲ್ ವಡೆಗೆ 15 ರೂಪಾಯಿ. 25 ರೂಪಾಯಿ ಇದು ನಾವು ಕೊಡೋ 25 ರೂಪಾಯಿಗೆ ಇದು ವರ್ತ್ ಅಲ್ರಿ, ಜಾಸ್ತಿನೇ ಅಂತ ಹೇಳ್ಬೋದು ನಾವು ಈ ಕ್ವಾಂಟಿಟಿ. ಯಾಕಂದ್ರೆ ಇದ್ರೊಳಗೆ ನೀವು ನೋಡ್ಬೇಕು, ಗೋಡಂಬಿ, ಈರುಳ್ಳಿ, ಆಮೇಲೆ ಡ್ರೈ ಫ್ರೂಟ್ಸ್ ಬಿಟ್ರೆ ನೀರಾಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಮೈದಾ ಹಿಟ್ಟುನು ಅಷ್ಟೊಂದು ಇಲ್ಲ, ಫ್ಲೋರ್ನ ಅವರು ಅಷ್ಟೊಂದು ಯೂಸ್ ಮಾಡಿಲ್ಲ. ಈರುಳ್ಳಿನ ಕಾಣಿಸ್ತೈತಿ, ಈರುಳ್ಳಿ ಮತ್ತ ಗೋಡಂಬಿ ಆಮೇಲೆ ಬಾದಾಮಿ ಕಾಣಿಸಾಕತ್ತೇವ್ ನೋಡ್ರಿ. ಬಾದಾಮಿ ಹೆಂಗ್ ಕಾಣಿಸ್ತೈತಿ, ಆಮೇಲೆ ಗೋಡಂಬಿ, ಈರುಳ್ಳಿನ ಕಾಣಿಸ್ತಾವ ನನಗಂತೂ. ಇದ್ರಾಗ ಬರೀ ಒಂದ್ ಸೈಡ್ ಇದು, ಒಂದ್ ಸೈಡ್ನಾಗ ನೋಡ್ರಿ ಎಷ್ಟು ಬಾದಾಮಿ ಕಾಣಿಸ್ತೈತಿ. ವೈಟ್ ಏನ್ ಕಾಣಿಸ್ತೈತಿಲ್ರಿ, ಅದ ಬಾದಾಮಿ ಮತ್ತ ಗೋಡಂಬಿ. ಕಮ್ಮಿ ಫ್ಲೇಮ್ ಅಲ್ಲಿ ಜಾಸ್ತಿ ಎಣ್ಣೆ ಬಿಟ್ಬಿಟ್ಟು ಪರ್ಫೆಕ್ಟ್ ಆಗಿ ಬೇಯಿಸ್ಬೇಕು ಸರ್. ಇದಕ್ಕೆ ಬೇಯಕ್ಕೂ ಟೈಮ್ ಬೇಕು. ಎಷ್ಟು ನಿಮಿಷ ಬೇಕು ಸರ್? 10 ನಿಮಿಷ ಬೇಕು. ಸೊ ಫ್ಲೇಮು ನಿಧಾನವಾಗಿ ಉರಿತಿರ್ಬೇಕು, ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಬೇಕು ಸರ್. ಹೈ ಫ್ಲೇಮ್ ಆಗ್ಲಿ ಲೋ ಫ್ಲೇಮ್ ಆಗ್ಲಿ ಆಗ್ಬಾರ್ದು. ಈರುಳ್ಳಿ
ಪರ್ಫೆಕ್ಟ್ ಆಗಿ ಬಂದ್ರೆ ಅಷ್ಟೇ ರುಚಿ ಸಿಗೋದು. ಹಾ ಜಾಸ್ತಿ ಫ್ರೈ ಆಗ್ಬಿಟ್ಟು ಈರುಳ್ಳಿ ಕಹಿ ಕಹಿ ಬಂದ್ಬಿಡ್ತದೆ. ಇದು ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ನೋಡಿ. ಗೋಲ್ಡನ್ ಬ್ರೌನ್, ವೈಟ್ ಕಲರ್ ಇಂದ ಗೋಲ್ಡನ್ ಬ್ರೌನ್ ಕೈಗೆ ವಡೆ ಕಲರ್ ಚೇಂಜ್ ಆಗ್ತಾ ಇರೋದು ನೋಡಿ. ಆಯ್ತಾ, ಸೊ ಸ್ಪೆಷಲ್ ವಡೆ ರೆಡಿ. ಚಂದ್ರು ಸ್ಪೆಷಲ್ ಮದ್ದೂರು ವಡೆ ರೆಡಿ. ಸ್ವಲ್ಪ ಆಯಿಲ್ ಇಳಿಯೋದಕ್ಕೆ ಹಾಕ್ತಿದ್ದಾರೆ. ಈಗ ಇದು ಎಷ್ಟು ನಿಮಿಷ ತಣ್ಣಗೆ ಹಾಕ್ಬೇಕು ತಿನ್ನೋದಕ್ಕೆ ಅಂತಂದ್ರೆ? ಸರ್ ಬಿಸಿಲೇ ತಿನ್ಬೋದು. ಹಾ. ಪಾರ್ಸಲ್ ಆದ್ರೆ ತಣ್ಣಗಿರೋ ತಗೊಂಡ್ ಹೋಗ್ಬೇಕು. ಹಾ 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 ಬಿಸಿ ತಗೊಂಡೋದ್ರೆ ಮೆತ್ತಗಾಗ್ಬಿಡ್ತದೆ. ಯಾಕಂದ್ರೆ ಎಣ್ಣೆ ಅಂಶ ನೀರಿನ ಅಂಶ ಡ್ರೈ ಆಗ್ಬೇಕು. ಹಾ ಹಾ ಡ್ರೈ ಆದ್ಮೇಲೆ ನಿಮ್ಗೆ ಪರ್ಫೆಕ್ಟ್ ಆಗಿರುತ್ತೆ. ಹಾ ಆಮೇಲೆ 2 days ಇಟ್ಕೋಬಹುದು. ಬಿಸಿಲೇ ತಗೊಂಡೋಗ್ಬಿಟ್ರೆ ಒಂಚೂರು ಮೆತ್ತಗಾಗ್ಬಿಡ್ತದೆ. ಹಾ ಹಾ ಆದಷ್ಟು ಪಾರ್ಸಲ್ ತಗೊಂಡೋದ್ರು ತಣ್ಣಗಿರೋ ತಗೊಂಡೋದ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ. ತಗೊಳ್ಳಿ. ಈ ವಡೆನ ಸ್ಟೋರ್ ಮಾಡೋದಕ್ಕೆ ಇದನ್ನ ಯಾಕೆ ಯೂಸ್ ಮಾಡ್ತೀರಾ? ನಮ್ ಕಡೆ ಜಲ್ಲಿ ಅಂತ ಕರಿತೀವಿ ಇದನ್ನ ನಾವು. ಅದೇ ನಮ್ ಕಡೆ ಬಿದಿರು ಬುಟ್ಟಿ, ಇದ್ರ ಪುಟ್ಟಿ ಅಂತ ಹೇಳ್ತೀವಿ. ಹಾ. ಏನಕ್ಕೆ ಅಂದ್ರೆ ಸರ್ ಇಲ್ಲಿ ನೋಡಿ, ಹಾ. ಇಲ್ಲಿ ಎಣ್ಣೆ ವಡೆ ಹಾಕ್ತಿವಲ್ವಾ, ಹಾ. ಎಣ್ಣೆ ಫುಲ್ ಆಗಿ ಎಣ್ಣೆ ಕೆಳಗಡೆ ಡ್ರೈ ಆಗಿರಲ್ಲ. ಓಕೆ. ಇದ್ರಲ್ಲಿ ಏನು ಫಿಲ್ಟರ್ ಆಗತ್ತಲ್ಲ, ಹಾ. ಈ ಎಣ್ಣೆಲೆ ಕೆಳಗಡೆ ಆರ್ಗ್ಯಾನಿಕ್ ಫಿಲ್ಟರ್ ಇದು. ಕರೆಕ್ಟ್. ಎಣ್ಣೆಲೆ ಕೆಳಗಡೆ ಇದಾಗತ್ತೆ. ವಡೆ ಎಣ್ಣೆ ವಿತೌಟ್ ಆಯಿಲ್ ಆಗಿ ಸಿಗುತ್ತೆ. ನಾವು ಈಗ ವಡೆ ರೆಡಿ, ಫೈನಲಿ ತಿನ್ನೋದಕ್ಕೂ ರೆಡಿ. ಪಾರ್ಸಲಿಗಾದ್ರೆ ಇನ್ನೊಂದ್ ಸ್ವಲ್ಪ ಕಾಯ್ಬೇಕು, ತಣ್ಣಗಾಗ್ಬೇಕಾಗಿತ್ತು ಅಂತ. ಸ್ಪೆಷಲ್ ವಡೆಲಿ ಡ್ರೈ ಫ್ರೂಟ್ಸ್ ಎಲ್ಲ ಹೆಂಗ್ ಕಾಣಿಸುತ್ತೆ ನೋಡ್ರಿ, ಕಾಣಿಸ್ತಿದ್ಯಾ? ಚಂದ್ರು ಅವರ ಸ್ಪೆಷಲ್ ಮದ್ದೂರು ವಡೆ. ರೆಗ್ಯುಲರ್ ಆಗಿ ಟು ಬಿ ಫ್ರಾಂಕ್, ಇವು ಅದ್ರಾಗ ಏನು ಮುಚ್ಚುಮರೆ ಇಲ್ದ ಹೇಳಾಕತ್ತೀನ್ರಿ. ಇದು ನಾರ್ಮಲ್ ವಡೆ, ಇದು ಸ್ಪೆಷಲ್ ವಡೆ. ನಾರ್ಮಲ್ ವಡೆ 15 ರೂಪಾಯಿ, ಸ್ಪೆಷಲ್ ವಡೆ 25 ರೂಪಾಯಿ. ರೇಟು ನಾವು ಕೊಟ್ಟಿದ್ದ ರೇಟ್ಗಿಂತ ಇದು ತೂಕ ಜಾಸ್ತಿ ಆಕೈತಿ. ಮೋರ್ ದ್ಯಾನ್ ವರ್ತ್ ಅಂತಾರಲ್ಲ ಹಂಗ. ಸೈಜ್ ನೋಡ್ಬೇಕು ನೀವು, ವಡೆ ಸೈಜ್ ಏನಿರ್ತೈತಲ್ರಿ. ನಾರ್ಮಲ್ ಆಗಿ ನಾವು ಬೇರೆ ಕಡೆ ತಗೊಂಡಿರೋ ವಡೆಗೂ ಇಲ್ಲಿ ಇವ್ರು ಕೊಡಂತ ವಡೆ ಕ್ವಾಂಟಿಟಿ ಏನೈತಲ್ರಿ, ಬಹಳ ಡಿಫ್ರೆನ್ಸ್ ಬರ್ತೈತಿ. ಬಹಳ ಡಿಫ್ರೆನ್ಸ್ ಬರ್ತೈತಿ. ನೋಡ್ರಿ ಇಲ್ಲಿ ತೋರಿಸ್ತೀನಿ, ಸುಮ್ನೆ ಕಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ಒಳಗಡೆಗೆ ಇಷ್ಟು ದಪ್ಪ ನೀಟಾಗಿ ಬೆಂದಿರ್ತೈತ್ರಿ ವಡೆ. ನೀಟಾಗಿ ಬೇಯಿಸಿರ್ತಾರ ವಡೆನ. ಆಮೇಲೆ ದಪ್ಪನೂ ಇರ್ತೈತಿ. ತಿನ್ನಾಕ್ ನೋಡಿದ್ರೆ ಎಮ್ಮೆ, ಸೊ ಡಿಲಿಷಿಯಸ್ ಅಲ್ಲ. ಈ ತರಾನು ಮದ್ದೂರು ವಡೆ ಮಾಡ್ಬೋದು ಅಂತ ತೋರಿಸ್ಕೊಟ್ಟಂತಹ ಚಂದ್ರು ಅವ್ರಿಗೆ ನಾವು ಮಾತ್ರ ಥ್ಯಾಂಕ್ಸ್ ಹೇಳಲೇಬೇಕ್ರಿ. ಅಷ್ಟು ನೀಟಾಗಿ ಹದವಾಗಿ ಎಲ್ಲಾ ಐಟಮ್ಗಳನ್ನ ಹಾಕಿ ಬೇಯಿಸಿರ್ತಕ್ಕಂಥದ್ದು ಮದ್ದೂರು ವಡೆ, ಸ್ಪೆಷಲ್ ಮದ್ದೂರು ವಡೆ ಇದು. ಇದನ್ನ ತಿನ್ನುವಾಗ ಮಾತಾಡ್ಬೇಕು ಅಂತ ಅನ್ಸೋದೇ ಇಲ್ಲ. ಆ ಎಂಜಾಯ್ಮೆಂಟ್ ಇರ್ತದಲ್ಲ, ಆ ಫ್ಲೇವರು, ಆಮೇಲೆ ಆ ಟೇಸ್ಟ್ ಇರ್ತದಲ್ಲ, ಅದು ಮಾತ್ರ ಆಸಮ್. ನಾರ್ಮಲ್ ವಡೆ ಇದು ಅಷ್ಟೇ ರೀ. ಕಟ್ ಮಾಡಿದ್ರೆ ಒಳಗಡೆ ನೋಡಿ ಎಷ್ಟು ದಪ್ಪ ಇದೆ ಅಂತ. ಬೆಂದೈತಿ ಒಳಗಡೆ ನೀಟಾಗಿ. ಏನು ಈರುಳ್ಳಿ ಅವೆಲ್ಲ ಏನ್ ಹಾಕಿದ್ರಲ್ರಿ, ಉಳ್ಳಾಗಡ್ಡಿ ಎಲ್ಲ ನೀಟಾಗಿ ಬೆಂದವ್. ಬಹಳ ಡಿಲಿಷಿಯಸ್. ನಾನ್ ತಿಂದಿದ್ದಾಯ್ತು. ಈಗ ಒಂದ್ 4 ಜನದ ಒಪಿನಿಯನ್ ತಗೋತೀನ್ರಿ, ಅವ್ರಿಗೆ ಹೆಂಗ್ ಅನಿಸ್ತೈತಿ ಮದ್ದೂರು ವಡೆ ಅಂತೇಳಿ. ವಡೆ ತುಂಬಾ ಚೆನ್ನಾಗಿದೆ. ನಾವು ತುಂಬಾ ಹಳೆಯ ಕಸ್ಟಮರ್, ಇಲ್ಲಿ ಟೇಸ್ಟ್ ಚೆನ್ನಾಗಿ ಕೊಡ್ತಾರೆ. ನಾವು ಡೈಲಿ ಈವ್ನಿಂಗ್ ಇಲ್ಲಿ ಆಫೀಸ್ ಇರೋದು, ನಾವು ಡೈಲಿ ಈವ್ನಿಂಗ್ ಬಂದು ತಿನ್ಕೊಂಡು ಹೋಗ್ತೀವಿ. ಚೆನ್ನಾಗಿದೆ ಟೇಸ್ಟ್ ತಿನ್ಬೋದು. ಸರ್, ನಾನು ಮೈಸೂರಿಂದ ಬ್ಯಾಂಗ್ಳೂರ್ ಟ್ರಾವೆಲ್ ಮಾಡಿದಾಗ ಒಂದು ಸ್ಟಾಪ್ ನಾವು ಇಳಿಯೋದು ಕೆಂಗೇರಿಲಿ. ಕೆಂಗೇರಿ ಹೋಗ್ಬೇಕಾದ್ರೆ ಗ್ಯಾರಂಟಿ ಇಲ್ಲಿ ಬಂದು ಒಂದು ವಡೆ ತಿನ್ಬಿಟ್ಟು ಹೋಗ್ತೀನಿ. ಟೇಸ್ಟ್ ಇಸ್ ವೆರಿ ಗುಡ್. ಇಲ್ಲಿ 2 ತರ ಮಾಡ್ತಾರೆ, ಒಂದು ನಾರ್ಮಲ್, ಒಂದು ಸ್ಪೆಷಲ್. ಸ್ಪೆಷಲ್ ಯಾವಾಗ್ಲೂ ತಗೊಂಡು ಟೇಸ್ಟ್ ಮಾಡ್ತೀನಿ. ಮನೆಗೆ ತಗೊಂಡೋಗಿದ್ದೀನಿ ಸರ್, ಒಂದ್ 2-3 ಸತಿ ತಗೊಂಡು ಹೋಗಿದ್ದೀನಿ. ಬಹಳ ಡಿಲಿಷಿಯಸ್ ವಡೆ ಇದು. ಏನ್ ಹೇಳಕ್ ಇಷ್ಟಪಡ್ತೀರಿ ಜನಕ್ಕೆ, ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಈಗ ನಮ್ಮ ಇಂಡಿಯಾ ಹೆಂಗೆ ಮಿನಿ ಪ್ರಪಂಚ ಇದ್ದಂಗೆ, ನಮ್ಮ ಕರ್ನಾಟಕ ಮಿನಿ ಇಂಡಿಯಾ ಇದ್ದಂಗೆ. ಇಂಡಿಯಾದಲ್ಲಿ ಎಲ್ಲಾ ತರ ಕಸ್ಟಮರ್ಗಳು, ಅಂದ್ರೆ ಕಸ್ಟಮರ್ ಅನ್ನೋದಕ್ಕಿಂತ ಜನಗಳಿರ್ತಾರೆ. ಅಂದ್ರೆ ಎಲ್ಲಾ ನಮ್ಮ ರಾಜ್ಯದ ಜನಗಳು ಇರ್ತಾರೆ. ಡಿಫ್ರೆಂಟ್ ಫುಡ್ ಹ್ಯಾಬಿಟ್ ಇರ್ತದೆ. ಅಂದ್ರೆ ಒಬ್ಬರಿಗೆ ಕಚೋರಿ ಇರ್ತದೆ, ಒಬ್ಬರಿಗೆ ಸಮೋಸ ಎಷ್ಟಿರ್ತದೆ, ಮೈಸೂರು ಪಾಕ್ ಎಷ್ಟಿರ್ತದೆ. ಈಗ ಕರ್ನಾಟಕದಲ್ಲಿ ಎಷ್ಟು ತಿಂಡಿಗಳಿವೆ, ಅದನ್ನ ನಾವು ಪ್ರಪಂಚಕ್ಕೆ ಪರಿಚಯ ಮಾಡಿಸ್ಕೊಡ್ಬೇಕು. ನಮ್ಮ ವಡೆಗೆ 107 ವರ್ಷದ ಇತಿಹಾಸ ಇದೆ. ವಡೆಗೆ 107 ವರ್ಷದ ಇತಿಹಾಸ ಇದೆ. 107 ವರ್ಷ ಶತಮಾನಗಳ ಇತಿಹಾಸ ಮದ್ದೂರು ವಡೆನ ನಾವು ಈಗ ಬೇರೆ ಸ್ಟೇಟ್ ಜನಗಳು ಹೆಂಗೆ ನಮ್ ಸಮೋಸ, ನಮ್ ಕಚೋರಿ ಅಂತ ಅವು ತಿಂಡಿ ಬಗ್ಗೆ ಹೆಮ್ಮೆಯಿಂದ ಗೌರವದಿಂದ ಹೇಳ್ಕೊಂಡು ಅದನ್ನ ಜನಗಳಿಗೆ ತಿಳಿಸಿ ಅದನ್ನ ತಗೊಂಡ್ ಸರ್ವ್ ಮಾಡಿ ಟೇಸ್ಟ್ ನೋಡಿ ಅಂತ ಹೇಳ್ತಾರಲ್ಲ, ಹಂಗೆ ನಮ್ ಕರ್ನಾಟಕದ ಸಾಂಸ್ಕೃತಿಕ ಆಹಾರ ಇದು ಮದ್ದೂರು ವಡೆ. ಹೌದು, ಹೌದಾ? ಇದನ್ನ ನೀವು ಬೆಳೆಸಿ ಹರಿಸ್ಬೇಕು. ಬಂದು ನಮ್ ಶಾಪ್ ವಿಸಿಟ್ ಮಾಡಿ,
ನಮ್ನು ಬೆಳೆಸಿ ಅರಸಿ ಏನು ಚೇಂಜಸ್ ಇದ್ರೆ ಬದಲಾವಣೆ ಮಾಡ್ಕೊಳ್ಳಿ ಅಂತ ಹೇಳಿ. ಓಕೆನಾ, ಜನಗಳ ಆಶೀರ್ವಾದದಿಂದ ನಾನು ಈ ಮಟ್ಟಕ್ಕೆ ಬೆಳೆದಿರೋದು, ನೀವುಗಳೇ ಬೆಳೆಸಿ ಪ್ರೋತ್ಸಾಹ ಮಾಡ್ಬೇಕು. ಒಡೆ ಹಂಗಿದೆ ಬೆಳೆಸಿದೆ. ಆಮೇಲೆ ಫೈನಲಿ ನಮ್ಗೇನಾದ್ರೂ ಬಲ್ಕ್ ಆರ್ಡರ್ ಬೇಕಾದ್ರೆ, ಕ್ಯಾಟರಿಂಗ್ ಬೇಕಾದ್ರೆ ತಮ್ಮ ಕಡೆ ಸರ್ವಿಸ್ ಸಿಗ್ತೈತೇನ್ರಿ? ಸರ್ ನಾವು 1 hour ಮುಂಚಿತವಾಗಿ ಹೇಳಿದ್ರೆ 50ರಿಂದ 100 ವಡೆ ಕೊಡ್ತೀವಿ. ಓಕೆನಾ, ಇನ್ನು 2 hours 3 hours ಮುಂಚಿತವಾಗಿ ಹೇಳಿದ್ರೆ 200 ವಡೆ ಕೊಂಡು ಕೊಡ್ತೀವಿ. ಮೋರ್ ದನ್ 200 ವಡೆ ಡೇ ಬಿಫೋರ್ ಆರ್ಡರ್ ಮಾಡಿದ್ರೆ ನಾವು ಆರ್ಡರ್ ತಗೊಳ್ತೀವಿ. ಅಂದ್ರೆ 1000 ಒಳಗಡೆ ತಗೊಳ್ತೀವಿ, ಅದ್ರ ಮೇಲೆ ತಗೊಳಲ್ಲ. ಏನಕ್ಕೆ ಅಂದ್ರೆ ನಮ್ಗೆ ಕೌಂಟರ್ ಸೇಲ್ ಮುಖ್ಯ. ನಾವು ಹೊರಗಡೆ ಮಾಡ್ತೀವಿ ಅಂದ್ರೆ ಕೌಂಟರ್ ಸೇಲ್ ಕೊಡಕ್ಕಾಗಲ್ಲ. ನಮ್ದು ಮ್ಯಾಕ್ಸಿಮಮ್ 1000 ವಡೆ ಆರ್ಡರ್, ಅದು ಡೇ ಬಿಫೋರ್ ಆರ್ಡರ್ ಮಾಡಿದ್ರೆ ಅಷ್ಟೇ. ಡೇ ಬಿಫೋರ್ 1000 ಒಳಗಡೆ ನೀವು ಮುಂಚಿನ ಆರ್ಡರ್ ಮಾಡಬಹುದು, ಒಂದ್ ದಿನ ಮುಂಚೆ. ಮತ್ತೆ ಅದನ್ನ ತಲುಪಿಸೋದೆಲ್ಲ ವ್ಯವಸ್ಥೆ ಸರ್ ನಮ್ದು ಝೊಮ್ಯಾಟೋದಲ್ಲಿ ಇದೆ, ನಾವು ಪೋರ್ಟಲ್ ಇಲ್ಲಿಂದ ಡೆಲಿವರಿ ಮಾಡಿ ಕಳಿಸ್ತೀವಿ. ನೀವು ಫೋನ್ ಮಾಡಿದ್ರೆ ಸಾಕು, ನಾವು ನಿಮ್ಗೆ ಎಲ್ಲಾ ತರ ಗೈಡ್ಲೈನ್ಸ್ ಕೊಡ್ತೀವಿ ಸರ್. ಯಾವ ರೀತಿ ಮಾಡೋದು, ಕಲೆಕ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ತೀವಿ ಸರ್. ಏನಾದ್ರು ಲಿಮಿಟ್ ಇದೆಯಾ, ಏರಿಯಾ ಲಿಮಿಟ್ ಇದೆಯಾ? ಏನಿಲ್ಲ ಸರ್, ಅದು ಆನ್ಲೈನ್ ಕಳಿಸ್ತೀವಿ ಸರ್. ಗಂಜೋ ಪೋರ್ಟರ್ ಆತರ ನಾವು ಕಳಿಸ್ತೀವಿ. ಸ್ಪೆಷಲ್ ಚಂದ್ರು ಮದ್ದೂರು ವಡೆ ಸೆಂಟರ್ ಐತಿ, ಅದರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಕಂಪ್ಲೀಟ್ ವಿಟೆಡ್ ಅಡ್ರೆಸ್ ವಿತ್ ಲೊಕೇಶನ್ಸ್ ಹಾಕಿದೀನಿ. ಇದು ಕೆಂಗೇರಿ ರೈಲ್ವೆ ಸ್ಟೇಷನ್ ಬಹಳ ನಿಯರ್, ಅಂದ್ರೆ ಮೈಸೂರು ಕಡೆ ಎಕ್ಸಿಟ್ ಆಗ್ಬೇಕು, ಬಹಳ ನಿಯರು. ಚಂದ್ರು ಅವರೇ ತುಂಬಾ ಅದ್ಭುತವಾಗಿ ಮಾಡಿದ್ರಿ, ಧನ್ಯವಾದಗಳು. ನಿಮ್ಮ ಹಿಂಗೆ ಹೋಟೆಲ್ಗಳು ಇನ್ನಷ್ಟು ಭಾಗಕ್ಕ ನಿಮ್ಮ ಚಂದ್ರು ಸ್ಪೆಷಲ್ ಮದ್ದೂರು ವಡೆ ತಲುಪಲಿ ಅಂತ ಹೇಳ್ತಾ ಗುಡ್ ಲಕ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸರ್. ಪಾರ್ಸಲ್ ತಗೊಂಡ್ ಹೋಗೋರಿಗೆ ಒಂದು ಸಜೆಷನ್ ಏನಂತಂದ್ರ, ಬಿಸಿ ಇರ್ತಾವಲ್ರಿ ಮದ್ದೂರು ವಡೆ, ಪಾರ್ಸಲ್ ಅನ್ನ ಯಾವ್ದಕ್ಕೂ ಗಂಟ್ ಹಾಕಕ್ ಹೋಗ್ಬೇಡ್ರಿ. ಕವರನ್ನ ಅದು ಗಾಳಿ ಆಡ್ಬೇಕು, ಒಣಗ್ಬೇಕು. ಇಲ್ಲೇ ತಿಂದು ಹೋಗೋರು ಬೇಕಾದ್ರೆ ಹೆಂಗ್ ಬೇಕಾದ್ರೂ ತಿನ್ರಿ. ಇಷ್ಟು ಹೇಳ್ತಾ ಇವತ್ತಿನ ಚಂದ್ರು ಸ್ಪೆಷಲ್ ಮದ್ದೂರು ವಡೆ ಬಗ್ಗೆ ಒಂದು ವಿಡಿಯೋನ ಮುಗಿಸೋಕ್ ಪ್ರಯತ್ನ ಮಾಡ್ತಾ ಇದೀನಿ. ತುಂಬಾ ಅದ್ಭುತವಾಗಿತ್ತು, ಡಿಲಿಷಿಯಸ್ ಫುಡ್. ನಮ್ಮ ಏನು ಆಹಾರ ಸಂಸ್ಕೃತಿ ಐತಿ ನಮ್ಮ ರಾಜ್ಯದ್ದು, ಅದ್ರೊಳಗಡೆ ಮದ್ದೂರು ವಡೆದು ಒಂದು ಸ್ಪೆಷಲ್ ರೋಲ್ ಐತ್ರಿ. ಮತ್ತ ಇನ್ನೊಂದು ವಿಡಿಯೋದಾಗ ನಿಮ್ಮನ್ನೆಲ್ಲ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ದೊಂದು ಸಣ್ಣ ಯೂಟ್ಯೂಬ್ ಚಾನಲ್ ಸಿಕ್ಕಂತೆ ಸಂಚಾರ. ಜೈ ಮದ್ದೂರು ವಡೆ, ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.